ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲಾ ಸಂಚಾಲಕಾಗಿ ನಾನು ನಿಮಗೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಒಂದು ಆದ್ಯ ಕರ್ತವ್ಯ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಸರಳ ಆ್ಯಪ್ ಅಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸರಳ ಆ್ಯಪ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಸರಳ ಆ್ಯಪ್ ನಲ್ಲಿ ಹೇಗೆ ನಾವು ನಮಗೆ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯ ಮತ್ತು ಕಾರ್ಯಚಟುವಟಿಕೆಗಳ ವರದಿಗಳನ್ನ ಹೇಗೆ ಸಲ್ಲಿಸಬೇಕಂತ ತೋರಿಸ್ತೀನಿ. ಮೊದಲನೇದಾಗಿ ನಾವು ನಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ ಅಲ್ಲಿ ಪ್ಲೇ ಸ್ಟೋರಿಗೆ ಬರೋಣ. ಪ್ಲೇ ಸ್ಟೋರ್ ಅಲ್ಲಿ ತಗೊಂಡಾಗ ಈ ರೀತಿ ನಮ್ಮ ಸ್ಕ್ರೀನ್ ಬಂದಿರುತ್ತೆ. ಗೂಗಲ್ ಪ್ಲೇ ಸ್ಟೋರ್ ಅಂತ ಹೇಳ್ತೀವಿ. ಇದರಲ್ಲಿ ಸರ್ಚ್ ಅಂತಕ್ಕಂಥ ಬಟನ್ ಇದೆ. ಆ ಸರ್ಚ್ ಅನ್ನೋ ಬಟನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಟೈಪ್ ಮಾಡಿ ಸರಳ್, SARAL, ಸರಳ್ ಆ್ಯಪ್. ಸೊ ಇಲ್ಲಿ ತುಂಬಾ ಇರ್ತವೆ. ಅದರಲ್ಲಿ ಬಿಜೆಪಿ ಇಂಡಿಯಾ ಅಂತಕ್ಕಂಥದ್ದು ಏನು ತೋರಿಸ್ತಾ ಇದೆ ಸರಳ್ ಅಂತಂದು ಹೇಳ್ಬಿಟ್ಟು ಅದನ್ನ ಇನ್ಸ್ಟಾಲ್ ಅಂತ ಕೊಡೋಣ. ಸಾಮಾನ್ಯವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಜಿಲ್ಲಾ ಮಟ್ಟದ, ಮಂಡಲ ಮಟ್ಟದ ಹಾಗೂ ಬೂತ್ ಸಮಿತಿಯ ಎಲ್ಲಾ ಸದಸ್ಯರಿಗೂ ಇರತಕ್ಕಂತಹ ಒಂದು ವರದಿಯ ಕೊಡ್ತಕ್ಕಂತಹ ಆ್ಯಪ್ ಅಂತ ಹೇಳಿದ್ರೆ ಸರಳ್ ಆ್ಯಪ್. ಈ ಸರಳ್ ಆ್ಯಪ್ ಮನ್ ಕಿ ಬಾತ್ ಕಾರ್ಯಕ್ರಮನ ಇನ್ಸ್ಟಾಲ್ ಮಾಡ್ತಾರೆ. ಒಂದ್ಸರಿ ನಮಗೆ ಇನ್ಸ್ಟಾಲ್ ಆದ್ಮೇಲೆ ಅದನ್ನ ಓಪನ್ ಅಂತ ಹೇಳ್ಬಿಟ್ಟು ನಮ್ದು ಓಪನ್ ಸ್ಕ್ರೀನ್ ಇರುತ್ತೆ. ಇಲ್ಲಿ ಸರಳ ಆ್ಯಪ್ ಅಲ್ಲಿ ಬಂದಾಗ ಮೊದಲು ನಿಮ್ಮ ಮೊಬೈಲ್ ನ ರಿಜಿಸ್ಟ್ರೇಷನ್ ಏನಾಗಿರುತ್ತೆ ಆ ನಂಬರ್ನ ಫೀಡ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿಂದ OTP ಬಂದಿರುತ್ತೆ. ಈ OTP ಬಂದ್ಬಿಟ್ಟು ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ. ಆ ಟೆಕ್ಸ್ಟ್ ಮೆಸೇಜಸ್ ನ ನೀವು ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಸರಳ್ ಆ್ಯಪ್ ನ ಒಂದು ಮೆಸೇಜಸ್ 941180 ಲಾಸ್ಟ್ ಬಂದಿರತಕ್ಕಂಥದ್ದು. ಅದನ್ನ ನಾವು ಇಲ್ಲಿ ಫೀಡ್ ಮಾಡ್ಬೇಕು. ನಿಮಗೆ ಬೇರೆ ಬಂದಿರುತ್ತೆ 94 ಕನ್ಫರ್ಮ್ ಮಾಡ್ಕೊಳ್ಳಿ 1180 ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಕಾರ್ಯಚಟುವಟಿಕೆ ಅನುಗುಣವಾಗಿ ಇದನ್ನ ಅಪ್ಲಿಕೇಶನ್ ಅಲೋ ಕೊಡಿ. ನಿಮ್ಮ ಏನ್ ಪದವಿ ಇದೆ ಆ ಪದವಿಗೆ ಅನುಗುಣವಾಗಿ ಸರಳಲ್ಲಿ ನಾವು ಮಾಹಿತಿಗಳನ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇಲ್ಲಿ ಈವೆಂಟ್ ಮಾಡ್ಯೂಲ್ ಅಂತ ಇದೆ. ಮೊದಲನೇ ಏನು ತೋರಿಸ್ತಾ ಇದೆ ಇದು ಈವೆಂಟ್ ಮಾಡಲು. ನೀವು ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ರೆ ಇಲ್ಲೊಂದು ಫೋಟೋ ಕಾಣ್ತಾ ಇದೆ. ಆಕ್ಚುಲಿ ನನ್ನ ಫೋಟೋಲ್ಲಿ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತಕ್ಕಂತಹ ಸಂಪೂರ್ಣ ಮಾಹಿತಿನ ನೀವು ಫೀಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಬರುತ್ತೆ ಕರೆಂಟ್ ಡೆಸಿಗ್ನೇಷನ್ ಏನಿದೆ ನಿಮ್ದು, ಅದನ್ನ ಕ್ಲಿಕ್ ಪ್ರೆಸೆಂಟ್ ಡೆಸಿಗ್ನೇಷನ್ಸ್ ರೆಸ್ಪಾನ್ಸಿಬಿಲಿಟಿ ಸರಳ ಇದರೊಳಗೆ ನಮಗೆ ಬಂದಿರುತ್ತೆ ಏನೇನಿದೆ. ಅದನ್ನೆಲ್ಲ ನಾವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇದು ಆದ ಮೇಲೆ ನಮ್ಮ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಒಂದು ಮನ್ ಕಿ ಬಾತ್ ನ ಎಂಟ್ರಿ ಮಾಡಬೇಕು ಅಂತ. ಇಲ್ಲಿ ಈವೆಂಟ್ ಮಾಡ್ಯೂಲ್ ಅಂತ ಬಂದಿದೆ. ಅದನ್ನ ಕ್ಲಿಕ್ ಮಾಡಿ. ಆ ಈವೆಂಟ್ ಮಾಡ್ಯೂಲ್ ನ ಕ್ಲಿಕ್ ಮಾಡಿದಾಗ ಇದು ಎರಡು ರೀತಿ ಬಂದಿರುತ್ತೆ. ಒಂದು ಆಕ್ಟಿವಿಟೀಸ್ ಪ್ರೆಸೆಂಟ್ ಇರತಕ್ಕಂಥದ್ದು, ಇದು ಪೋಸ್ಟ್ ಆಕ್ಟಿವಿಟೀಸ್. ನಾನು ಇದನ್ನ ತೋರಿಸಿದ್ದೀನಿ. ಪೋಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಹರ್ಘರ್ ತಿರಂಗ ನಾವು ಯಾವ್ಯಾವ ಅಪ್ಲೋಡ್ ಮಾಡಿದ್ದೀವಿ ಅವೆಲ್ಲ ಮಾಹಿತಿ ನಮಗೆ ಇಲ್ಲಿ ಬಂದಿರುತ್ತೆ. ಗುರು ಪೂರ್ಣಿಮಾ ನಾವು ಯಾವ್ಯಾವ್ದನ್ನ ಎಂಟ್ರಿ ಮಾಡಿರ್ತೀವಿ. ಈಗ ನಾವು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ನಂಬರ್ ಇರಲಿ, ಯಾವುದೇ ಈವೆಂಟ್ ಇವತ್ತಿನವರೆಗೂ ಇಲ್ಲಿ ಬಂದಿಲ್ಲ. ನಾಳೆಯಿಂದ ಬರುತ್ತೆ. 17ನೇ ತಾರೀಕಿಂದ ನಮಗೆ ಕಂಟಿನ್ಯೂಯಸ್ ಆಗಿ ಕಾರ್ಯಕ್ರಮಗಳಿದಾವೆ. ಹಾಗಾಗಿ ಇಲ್ಲಿ ನಮಗೆ ಆ ಈವೆಂಟ್ ಮಾಡಲ್ನ ಕ್ಲಿಕ್ ಮಾಡಿದಾಗ ಬರುತ್ತೆ. ಹೆಚ್ಚಿನ ವಿವರಗಳಿಗೆ ತಮಗೆ ಏನಾದ್ರೂ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕಾಗಿತ್ತು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ಅದರ ಸಹಾಯ ನಿಮಗೆ ಮಾಡ್ತೀನಿ. ಧನ್ಯವಾದಗಳು.